ಸೌಜನ್ಯ ಅವ್ರ ಕೇಸ್ ಬಗ್ಗೆ ನಾನು ರಾತ್ರಿನ ವೀಡಿಯೋ ನೋಡಿದೆ. 10:30 11 ಗಂಟೆ ಆ ಟೈಮಲ್ಲಿ ನಾನು ನೋಡಿದೆ. ರಾತ್ರಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ಮಾಡ್ತಾಯಿದ್ದೀನಿ. ಶಮೀರ್ ಅವ್ರಿಗೆ ತೊಂದರೆ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಅಂತ ಇದ್ದಾರೆ. ಅದು ನಿಜಾನೇ, ಯಾಕಂದರೆ ನಾನು ಫುಲ್ ವೀಡಿಯೋ ಎಲ್ಲ ನೋಡಿದೆ. ಅವ್ರನ್ನ ಎದುರಾಕೊಂಡು ಗೌಡ್ರ ಮನೆ ಅವ್ರನ್ನ ಎದುರಾಕೊಂಡಿರೋರು ಇಲ್ಲಿ ತನಕ ಏನಾಗಿದ್ದಾರೆ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ಅದೇ ರೀತಿಯಾಗಿ ಇವ್ರಿಗೂ ಆಗುತ್ತೇನೋ ಅಂತ ನಂಗೆ ಟೆನ್ಷನ್ ಇದೆ. ಆದರೆ ಒಂದೇ ಒಂದು ನಂಬಿಕೆ ಇದೆ, ನಮ್ಮ ಜನ, ನಮ್ಮ ಕರ್ನಾಟಕದವರು, ನಮ್ಮ ದೇಶದವರು ಯಾವುದೇ ಕಾರಣಕ್ಕೂ ಶಮೀರ್ ಅವ್ರನ್ನ ಬಿಟ್ಕೊಡಲ್ಲ. ಸೌಜನ್ಯ ಕೇಸ್ ಗೆಲ್ಲೋ ತನಕ, ಗೌಡ್ರಿಗೆ ಶಿಕ್ಷೆ ಆಗೋ ತನಕ ಯಾರೂ ಸುಮ್ಮನೆ ಇರಲ್ಲ ಅಂತ ನನಗೆ ಸ್ವಲ್ಪ ಒಂದು ನಂಬಿಕೆ ಇದೆ. ಆ ನಂಬಿಕೆನ ನೀವು ಉಳಿಸ್ತೀರ ಅಂತ ನಾನು ಅನ್ಕೊತಾ ಇದ್ದೀನಿ. ಆದಷ್ಟು ಬೇಗ ವೀಡಿಯೋನ ಸ್ಪ್ರೆಡ್ ಮಾಡ್ತಾನೆ ಇರಿ. ಆ ಸೌಜನ್ಯ ಕೇಸ್ ಗೆಲ್ಲೋ ತನಕನೂ, ಗೌಡ್ರಿಗೆ ಶಿಕ್ಷೆ ಆಗೋ ತನಕನೂ, ಶಮೀರ್ ಅವ್ರಿಗೆ ಫುಲ್ ಪ್ರೊಟೆಕ್ಷನ್ ಆಗೋ ತನಕನೂ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಇದೊಂದೇ ನಾನು ಕೇಳ್ಕೊಡೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು.